ನಮಸ್ಕಾರ. ಸಾಂಬಾರ್ ರಾಣಿ ಇವಳು. ಇವತ್ತಿನ ಕತೆ ಈಗ ಸ್ಟಾರ್ಟ್ ಆಗಿರೋದು. ಏನು ಹಪ್ಪ ಕುಟ್ಕೊಂಡು ಹೋಗತ್ತಾಳೆ ಎಲ್ಲ ಚಕ್ಕ ಹಾಕೊಂಡು ಫಟಾಫಟನ್ನ ತಿನ್ನೋಣ ಅನ್ನಲ್ಲ. ನಮ್ಮ ಅಕ್ಕ ಬರೀ ತಲೆ ಕೆರ್ಕೊಳೋದೇ ಆಯ್ತು. ಹೋಗದೆ ರೀ, ಇಬ್ಬರಿಗೂ ಕೆಲಸ ಕೊಟ್ಟಿದ್ದೀನಿ, ಹೋಮ್ವರ್ಕ್ ಮಾಡ್ರಿ ಅಂತ. ಇವಳು ಅಲ್ಲೇ ಬಾರಿಸ್ತಾವಳೆ. ಸೆಕೆಂಡ್ ಟ್ರಿಪ್ ಕಾರ್ನ್ಫ್ಲೆಕ್ಸ್ ಮಾಡಿಕೊಟ್ಟಿದ್ದೀನಿ ಆಗಲೇ ಒಂದು ಟೈಮು, ಇವಾಗ ಇನ್ನೊಂದು ಟೈಮ್ ತಿಂತಾವಳೆ. ಹಿಂಗೆಲ್ಲ ಕುತ್ಕೊಂಡು ತಿನ್ಬೇಕಂತೆ. ಅಲ್ಲಿಗೆ ಎಷ್ಟು ಆಯ್ತು. ರಸಮ್ ಕುಡಿಯೋ ರಾಣಿ ಇವಳು, ಸಾಂಬಾರ್ ರಾಣಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ರಸಮ್ಮು. ನೆಗಡಿ ಕೆಮ್ಮು ಇದ್ದವ್ರು ಕುಡಿದ್ಬಿಟ್ರೆ ಕಿತ್ಕೊಂಡು ಹೋಯ್ತಾಳೆ, ಹಂಗೆ ಇರುತ್ತೆ ಅದು. ನಮಗೆ ಬೆಳ್ಳುಳ್ಳಿ ಸುಲಿಯ ಕೊಟ್ಟಿದ್ದೀನಿ ಪೇಸ್ಟ್ ಮಾಡೋಕ್ಕೆ. ನಾನು ಎಡಿಟ್ ಮಾಡ್ಕೊಂಡು ಕೂತಿದ್ದೀನಿ ಅಪ್ಲೋಡ್ ಮಾಡ್ತಾ. ಅವಳು ಇಂಟ್ರೆಸ್ಟಾಗಿ ಬರ್ಕೊಂಡು ಕೂತವಳೆ, ಇವಳು ಇಂಟ್ರೆಸ್ಟಾಗಿ ತಿನ್ಕೊಂಡು ಕೂತವಳೆ. ಇವತ್ತಿನ ಕತೆ ಈಗ ಸ್ಟಾರ್ಟ್ ಆಗಿದೆ. ಇವಳ್ದು ಒಳ್ಳೆ ಇವಳಿಗೆ ಪೆಟ್ರೋಲ್ ಹಂಚೋದೇ ಆಗುತ್ತೆ. ಈಗ ನನಗೆ ಗಾಡಿ ಕಲ್ತ್ಕೊತೀನಿ ಅಂದರೆ ಎಲ್ಲೆಲ್ಲೋ ಹೋಯ್ತವಳೆ. ಅಮ್ಮ ತಾಯಿ ಹುಷಾರ್ ಕಣೆ, ಈ ಸೈಕಲ್ ಅಲ್ಲ ಕಣೆ, ಕಾಲಲ್ಲಿ ಕಂಟ್ರೋಲ್ ಮಾಡ್ದಂಗೆ. ನನಗೆ ಭಯ ಆಗುತ್ತೆ ಅವಳಿಗೆ ಗಾಡಿ ಕೊಡೋಕೇನೆ, ಆದರೂ ಕೊಡಲೇಬೇಕು, ಕಲಿಸ್ಬೇಕಲ್ವಾ. ನಾನು ಮಾತಾಡ್ತೀನಿ. ಅಮ್ಮ ಹೇಳಿತ್ತು ಅಕ್ಕಂಗೆ ಗಾಡಿ ಓಡಿಸ್ಬೇಕಾರೆ ಪಾರ್ಕಿಂದ ಪೈಪ್ಲೈನ್ ಸರ್ಕಲಿಗೆ ಹೋಗಂತೆ. ನೀನು ಫಟಾಫಟ್ ಮಾತಾಡು. ಓ ಈ ಅಂತ ಸ್ವರ ತೆಗಿಬೇಡ. ಅಮ್ಮ ಹೇಳಿತ್ತು ಈ ಕಡೆಯಿಂದ ಹೋಗು ಅಂತ, ನಾವು ಅಕ್ಕ ಹೋದ್ಲು ಆ ಕಡೆ, ಮುಗ್ದೇ ಹೋಯ್ತು. ಹಾಂ ಇದನ್ನ ಹೇಳಕ್ಕೆ ನಮ್ಮ ಅಮ್ಮ ಹೇಳಿತ್ತು ಫ್ರೆಂಡ್ಸ್. ಒಂದೊಂದ್ಸಲಿ ಕ್ಯಾಮ್ರಾ ನೋಡಬೇಕಾಗುತ್ತೆ, ಆನ್ ಮಾಡಿದ್ದೀನ ಇಲ್ವ ಅಂತ ಸುಮ್ಮನೆ ಮಾತಾಡ್ತಾ ಇರ್ತೀನಿ. ಏನು ಹಪ್ಪ ಕುಟ್ಕೊಂಡು ಹೋಗತ್ತಾಳೆ ಎಲ್ಲ. ಆರಾಮಾಗಿ ಹೋಗ್ತೀಯಾ? ಇವಾಗ ಇಷ್ಟು ಓಡಿಸ್ತಾವಳೆ ಅಂದರೆ 6 ತಿಂಗಳಿಂದ ಹಿಂದೆ ಕೂತ್ಕೊಂಡು ಗಾಡಿ ಅವಳ ಕೈ ಕೊಡ್ತಾ ಇದ್ದೆ, ಅದಕ್ಕೆ ಅಷ್ಟು ಧೈರ್ಯ. ಅಕ್ಕ ನೀನು ಕೊಡ್ಸಿರೋ ದೊಡ್ಡ ಸೈಕಲ್ಲೇ, ಒಳ್ಳೆ ಗೇರ್ ಸೈಕಲ್ ಇದ್ದಂಗೆ ಐತವಳ್ದು. ದೊಡ್ಡ ಸೈಕಲ್ ಇದ್ದಿದ್ರೆ ಅಂತ ಕತೆ. ಗೇರ್ ಸೈಕಲ್ಗೂ ನಮ್ಮ ಸೈಕಲ್ಗೂ ಏನೂ ಡಿಫ್ರೆನ್ಸ್ ಇಲ್ಲ. ನಮ್ಮ ಸೈಕಲ್ಗೆ ಗೇರ್ ಹಾಕ್ಸಿದ್ರೆ ಅದೇ ಗೇರ್ ಸೈಕಲ್ಲು, ಆರಾಮಾಗಿ ನಮ್ಮ ಸೈಕಲಿಗೆ ಗೇರ್ ಹಾಕ್ಸ್ಬೋದು ಅಷ್ಟೇನೆ. ಗೇರ್ ಸೈಕಲಲ್ಲಿ ನಮಗೇನು ವರ್ಕೌಟ್ ಆಗಲ್ಲ, ಸೊ ಅಮ್ಮನ ತುಳಿಬೇಕಷ್ಟೇ. ಅದು ಗೇರ್ ಹಾಕೊಂಡು ಹೋಗೋದು. ಅದ್ರ ಬದಲು ನೀನು ಪೆಡಲ್ ಮಾಡೋದ್ರೆ ನಮಗೆ ಲೆಗ್ ವರ್ಕೌಟ್ ಆಗುತ್ತೆ, ಎಕ್ಸಸೈಸ್ ಆಗುತ್ತೆ. ನೀನು ಏಜಲ್ಲಿ ನಾನು ಬೇಜಾನ್ ಸೈಕಲ್ ತುಳಿದಾಡಿದ್ದೀನಿ. ನೋಡು ಅಜ್ಜಿ ಹೇಳ್ತಾ ಈಗಲೂ ಮಾರ್ಕ್ ಹಂಗೆ ಇದ್ದು ನನ್ನ ಕಾಲಲ್ಲಿ ಸೈಕಲಿಂದ. ರೇಸ್ ಮಾಡೋಕ್ಕೆ ಹೋಗಿ ಹಂಗೆ ಮಾಡ್ಕೊಂಡಿದ್ದೆ ನಾನು ಫ್ರೆಂಡ್ಸ್ ಜೊತೆ. ತಿನ್ನು ಈಗ ತಿನ್ನು, ಹೇಳಿದ್ಯಾ ತಾನೆ, ತಿನ್ನು. ಮತ್ತೆ ಅದಕ್ಕೆ ಬೆಳ್ಳುಳ್ಳಿ ಅಡುಗೆಯಲ್ಲಿ ಯೂಸ್ ಮಾಡೋದು. ಸೈಡ್ಗೆ ಹಾಕ್ತೀರಾ ಮತ್ತೆ? ಓ ರಿಯಲಿ? ನೋಡಿಲ್ಲ. ಸರಿ, ಒಂದು ದಿವಸ ನನಗೆ ಕಣ್ಣಾಗ ಅಮ್ಮ ನೋಡಮ್ಮ ತಿಂತಾ ಇದ್ದೀನಿ ಅಂತ ಬಂದು ತೋರಿಸ್ತೀನಿ ಬೇಕು. ಓಕೆ ಓಕೆ. ಏನು ಮಾಡ್ತೀಯಾ? ಹೋಮ್ವರ್ಕ್ ಮುಗೀತಾ? ಇಲ್ಲ, ಅಲ್ಲೇ ಲ್ಯಾಪ್ಟಾಪಿಗೆ ಬಂದ್ಲು. ಲೇ ಕುತ್ಕೊಂಡು ತಿನ್ನೆ ನೀನು ಸರಿಯಾಗಿ. ಎದಳೆ ಮೇಲೆ 1 ಗಂಟೆ ಮಾಡ್ತಾಳೆ ತಿನ್ನೋಕ್ಕೆ. ಎದೆ ಫಸ್ಟು ಅದು ದಿಮ್ ಸೈಡ್ಗಿಡು. ಮಾಲಿಕಳಗೆ ಹಾಕೊಳ್ಳೋ ದಿಮ್ನ ಎಲ್ಲ ಓಡಾಡಿಸಿರ್ತಾಳೆ ನೋಡಿ. ಬಂದ್ಲಾಗ್ಲೇ ಇವಳು. ಚಕ್ಕ ಹಾಕೊಂಡು ಫಟಾಫಟನ್ನ ತಿನ್ನೋಣ ಅನ್ನಲ್ಲ.
ಫುಲ್ ಎಕ್ಸೈಟ್ ಅಕ್ಕ ಓಪನ್ ಮಾಡಿ ನೋಡ್ಬಿಡುವಾಗ ಈಗ ಅಷ್ಟೇ ಕಣೇಲಿ ಇದು ಒಂದೇ ಬಾಕ್ಸು ನೀನಿಗೆ ತಂದಿರೋ ಮಾಡ್ಕೊ ಬುಜ್ಜಿ ಓಪನ್ ಮಾಡ್ತಾಳೆ ಪಾಪ. ಅಯ್ಯೋ ಮಾಡೇಲಿ ನಿಧಾನಕ್ಕೆ ತೆಗಿ ಕೆಳಗೆ ಬೀಳ್ತವೆ. ಇರಮ್ಮ ನಿಮಿಷ ಇಷ್ಟು ವೆರೈಟೀಸ್ ಇರುತ್ತೆ. ಬರೀ ಇದೇ ಥರ ಬೇಕು ಅಂದಿಲ್ಲ ಗೂಬೆ, ಏನಕ್ಕೆ ಎಷ್ಟೊಂದು? ಇದ್ರಲ್ಲೇ ಅಮ್ಮ, ಯಾಕಂದ್ರೆ ಇದು ಒಂದೊಂದು ಹಾಕ್ತಾರೆ ಇಷ್ಟೇ ಬರೋದು. ಹೌದು ಹ್ಯಾಪಿ ಡ್ರೆಸ್ ಕೊಡ್ಸಿದ್ಕೆ ಡ್ರೆಸ್ಸು ಬೇಡ ಅಂತ ವಾಪಸ್ ಕೊಟ್ಲು. ಅದಕ್ಕೆ ಇವಾಗ ಇದನ್ನು ಕೊಟ್ಟೆ. ಓ ಮಾಡವಾ ಮಾಡು ಮಾಡು. ನಮ್ಮ ಅಕ್ಕ ಬರೀ ತಲೆ ಕೆರ್ಕೊಳೋದೇ ಆಯಿತು. ಹೋಗಿ ಬರೋ ಅಷ್ಟರಲ್ಲಿ ಇದೇನೋ ಮಾಡೋಣ ನೋಡಿದ ಮೇಲೆ ಸರ್ಪ್ರೈಸ್ ಕೊಡ್ತಾಳಂತೆ. ಬುಜು ಏನೋ ಇದು ಐಸ್ ಕ್ರೀಮು? ಕ್ಯಾಂಡಿ ತಂದಿದ್ದು. ಹೋಗ್ಲಿ ಬಿಡು, ನಾನು ತಿನ್ನಲ್ವಲ್ಲ. ನನಗೆ ಐಸ್ ಕ್ರೀಮ್ ತರಬೇಡ ಇನ್ಮೇಲೆ, ನಾನು ತಿನ್ನಲ್ಲ. ಏನೋ ಸರ್ಪ್ರೈಸ್ ಕೊಡ್ತಾವಳೆ. ಅಯ್ಯೋ ಅಯ್ಯೋ ಕಣ್ಣು ಬೇರೆ ಮುಚ್ಕೋಬೇಕು ಅಂತೆ. ಒಳ್ಳೆ ಚಿನ್ನದ ಕೊಟ್ಟಂಗೆ ಕೊಡ್ತಾವಳೆ. ನೋ ರಿಯಾಕ್ಷನ್. ಫಸ್ಟ್ ಇರೇ ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಫುಲ್ ಶಾಕು. ಓ ಮೈ ಗಾಡ್, ವಾಟ್ ಇಸ್ ದಿಸ್? ಓ ಮೈ ಗಾಡ್, ಇಟ್ಸ್ ವೆರಿ ಇಟ್ಸ್ ವೆರಿ ವೆರಿ ಶಾಕ್ಡ್ ಮೀ. ಬರ್ಡೇಗೆ ಅಂತ ಹೋಗ್ಬೇಕಾದ್ರೆ ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಆಚೆ ಹೋಗ್ಬೇಕಾದ್ರೆ ಇದನ್ನು ಕೊಟ್ಟು ಜಸ್ಟ್ ಅವಾಗಲೇ ಬಂತು. ನಾನು ಕೊಟ್ಬಿಟ್ಟು ಕೆಲಸ ಇದೆ ಅಂದ್ಬಿಟ್ಟು ಆಚೆ ಹೋದೆ. ಸೊ ನಾನು ಬರೋ ಅಷ್ಟರಲ್ಲಿ ಮಾಡಿದ್ದಾಳೆ. ನೈಸ್. ನಾನು ಮಧ್ಯದಲ್ಲಿ ಕಾಲ್ ಮಾಡಿದೆ, ಇವ್ರು ನೋಡಿದ್ರೆ ಆಚೆ ಹೋಗಿದ್ದಾರೆ ಅಂತ ನಮ್ಮಮ್ಮ ಹೇಳಿದ್ರು. ಏನು ಗಮ್ ತರಕ್ಕೆ ಹೋಗೋರು, ಮನೇಲಿ ಅಷ್ಟೊಂದು ಗಮ್ಗಳು ಇದಾವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಇದಕ್ಕೆ ಅಂತ ಗೊತ್ತಿರಲಿಲ್ಲ. ನಾನು ಕುಳ್ಳಿ ಮೇಲೆ ಡೌಟ್ ಪಟ್ಟೆ, ಈ ಕುಳ್ಳಿನ ಏನಕ್ಕೋ ಕರ್ಕೊಂಡೋಗಿರ್ತಾರ ಅವಳನ್ನ ಅಂತ. ಸೊ ಚೆನ್ನಾಗಿದೆ. ನನ್ನ ಇಯರಿಂಗ್ಸ್ಗೂ ನನ್ನ ಡ್ರೆಸ್ಸಿಗೂ ಪಕ್ಕಾ ಮ್ಯಾಚ್ ಆಗ್ತಾ ಇದ್ದಿದ್ದು. ಮಸ್ತ್ ಮ್ಯಾಚ್. ಇದೇನಮ್ಮ ಸರನ ಬ್ರೇಸ್ಲೆಟ್ ಮಾಡ್ಕೊಂಡಿದ್ಯಾ? ನಾವು ಹಂಗೆ ಮಲ್ಟಿಪರ್ಪಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸರ ಅಂದರೆ ಸರ ಯೂಸ್ ಮಾಡ್ಬೋದು, ಬ್ರೇಸ್ಲೆಟ್ ಅಂದರೆ ಬ್ರೇಸ್ಲೆಟ್. ಹಿಂಗೆ ನಾ ಇದು ಮಾಡಿದೆ ಇದು ಅಂತಾರ ಅಷ್ಟೇ. ನೀನು ರಿಂಗು ಮಾಡ್ಬೋದು ಇದನ್ನ. ನೋಡಿ ಚೆನ್ನಾಗಿದೆ. ಇದ್ರ ಜೊತೆ ಇದನ್ನು ಹಾಕೋಬೋದು. ನನಗೆ ಈ ಥರನೇ ಇಷ್ಟ ಆಗುತ್ತೆ. ಕೈಗೆ ಇಷ್ಟು ಚೆನ್ನಾಗಿ ಸೂಟ್ ಆಗ್ತೈತೆ. ಚೆನ್ನಾಗಿ ಸೂಟ್ ಆಗ್ತೈತೆ. ಈ ಡ್ರೆಸ್ಸಿಗೆ ಪಕ್ಕಾ ಸೂಟ್ ಆಗ್ತೈತೆ. ಮತ್ತೆ ಇದು ಹೊಸದು ಡ್ರೆಸ್ಸು. ಹಂಗೆ ಬ್ರೇಸ್ಲೆಟ್ ಹಿಡ್ಕೊ ಹಿಂಗೆ. ಓ ಡ್ಯಾನ್ಸ್ ಆಡ್ತೈತೆ. ಇದು ಟ್ರಾನ್ಸ್ಪರೆಂಟ್ ಇರೋದು. ಒಳಗಡೆ ನಾನು ಸ್ಕರ್ಟ್ ಹಾಕಿದ್ದೀನಿ. ಟ್ರಾನ್ಸ್ಪರೆಂಟ್ ಇರೋದು ನೋಡಿ. ಹೈ ನೆಕ್ ಇದೆ ಇದು. ಇದಕ್ಕೆ ನಾನು ಇದು ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಈ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಆರೆಂಜ್ ಅಲ್ಲ ಪಿಂಕ್ ಅಲ್ಲ ಲಿಪ್ಸ್ಟಿಕ್ಕು ಮತ್ತು ಪರ್ಪಲ್ ಕಲರು ಲೈನರ್ ಹಾಕಿದ್ದೀನಿ. ಸೊ ಇದು ನಾನು ನನ್ನ ಚೈನಲ್ಲಿ ಬ್ರೇಸ್ಲೆಟ್ ಮಾಡ್ಕೊಂಡಿದ್ದು. ಇವಾಗ ಇದು ಹೃದಯ ಮಾಡಿಕೊಟ್ಟಿರೋದು. ನೇಲ್ ಪಾಲಿಶ್ ಕಲರ್ ಪ್ಲಸ್. ಮತ್ತು ಹೇರು ಈ ಥರ ಹಾಕೊಂಡಿದ್ದು. ಹೀಗಿದೆ ಡ್ರೆಸ್. ಮಸ್ತ್ ಇದೆ. ಅಷ್ಟೇ 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 ಅಷ್ಟೇ. ನಮಸ್ಕಾರ. ನಮಸ್ಕಾರ. ಮುಗೀತು. ಮುಗೀತು. ಹ್ಞೂ ಹ್ಞೂ
ಹೋಗು. ಓ ಯಾರ ನೈತೆ ನೀನೇ ಶಿಲ್ಲೆ ಹೊಡೆ ಬಿಡ ನಡಿ.